ವೀಕ್ಷಕರೇ, ಇತಿಹಾಸದ ಇಂತಹ ಘಟನೆಗಳು ಮುಂದಿನ ಜನರೇಷನ್ಗೆ ಆಯಾ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಪ್ರೇರಣೆ ಕೊಡುತ್ತೆ. ಭಾರತ ಮೊದಲ ಬಾರಿಗೆ ವಿಶ್ವಕಪ್ ಗೆದ್ದಾಗ ಕ್ರಿಕೆಟಿನ ಬಗ್ಗೆ ಒಂದು ಹುಮ್ಮಸ್ಸು ಬೆಳೆಯೋದಕ್ಕೆ ಶುರುವಾಯಿತು. ಇವತ್ತಿನ ಕ್ರಿಕೆಟ್ ಫ್ಯಾನ್ಸ್ ಏನಿದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಕಲ್ಪನಾ ಚಾವ್ಲಾ ಅವರು ಮತ್ತೆ ಸುನೀತಾ ವಿಲಿಯಮ್ಸ್ನ ಸಾಧನೆ ಏನಿದೆ ಅದು ಹಲವಾರು ಆಸ್ಟ್ರಾನಮಿ ಬಗ್ಗೆ ಬಹಳಷ್ಟು ದೊಡ್ಡ ದೊಡ್ಡ ಕಲ್ಪನೆಗಳನ್ನು ಮಾಡೋ ಸಣ್ಣ ಸಣ್ಣ ವಿದ್ಯಾರ್ಥಿಗಳಿಗೂ ಕೂಡ ಪ್ರೇರಣೆ ಕೊಡುತ್ತೆ. ಶುಭಾಂಶು ಅವರು ಮಾತನಾಡ್ತಾ ರಾಕೇಶ್ ಶರ್ಮಾ ಅವರ ಉದಾಹರಣೆ ಕೊಡ್ತಾರೆ. ಶುಭಾಂಶು ಶರ್ಮಾ ಹುಟ್ಟಿದ್ದು 1985. ಆ ಏಜ್ಗೆ ಮುಂಚೆ ರಾಕೇಶ್ ಶರ್ಮಾ ಅವರ ಸಾಧನೆ ಆಗಿರುತ್ತೆ. ಅವ್ರು ಹೇಳ್ತಾನೆ ಇದನ್ನು ನೋಡಿದ್ದೆ ಅಂತ. ಹಾಗಾಗಿ ಶುಭಾಂಶು ಅವರ ಈ ಸಾಧನೆ ಮುಂದೆ ಭಾರತ ತೆಗೆದುಕೊಳ್ಳುವ ಯೋಜನೆಗಳಿಗೆ ಒಂದು ದೊಡ್ಡ ಸ್ಫೂರ್ತಿಯೂ ಆಗುತ್ತೆ. ಈಗಾಗಲೇ ನಮ್ಮ ಜೊತೆ ವೆಂಕಟೇಶ್ ಶರ್ಮಾ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ನಮಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಇರುತ್ತೆ ಮುಂದಿನ ಗಗನಯಾನಕ್ಕಾಗಲಿ ಅಥವಾ ಭಾರತದ ಏನೇನು ಮುಂದಿನ ಯೋಜನೆಗಳಿದೆಯೋ ಅದಕ್ಕೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನನ್ನು ನಾವು ಪಡೆದ ಹಾಗಾಗತ್ತೆ ಅಂತ. ಪ್ರಸಾದ್ ಅವರೇ, ಈ ISS ಇದೆಯಲ್ಲ ಅದು ಒಂದು ರೀತಿ ವಿಸ್ಮಯ ಅಂತ ಅನ್ಸುತ್ತೆ. ನಾವು ಇಲ್ಲಿಂದ ನೋಡುವಾಗ ಅಲ್ಲಿನ ವಾತಾವರಣ ಆಗಿರಲಿ, ಅಲ್ಲಿ ದಿನಗಳನ್ನು ದೂಡೋದಾಗಿರಲಿ. ಸುನೀತಾ ವಿಲಿಯಮ್ಸ್ ಅವರು ಕಳೆದ ಬಾರಿ 9 ತಿಂಗಳ ಕಾಲ ಅಲ್ಲಿ ಉಳಿದು ವಾಪಸ್ ಬಂದಿದ್ರು. ಗಗನಯಾತ್ರಿಗಳು ಅಲ್ಲಿ ಹೋಗಿ ಉಳಿತಾರೆ, ಅಲ್ಲೇ ಜೀವನ ಇರುತ್ತೆ, ವಾಪಸ್ ಬರ್ತಾ ಹಲವಾರು ರೀತಿ ಬದಲಾವಣೆಗಳನ್ನು ನಾವು ಅವ್ರಲ್ಲಿ ನೋಡ್ತೀವಿ. ಆ ಸ್ಪೇಸಿನ ವಾತಾವರಣ, ಆ ISSನ ವಾತಾವರಣ ಎಕ್ಸ್ಪ್ಲೇನ್ ಮಾಡ್ಬೋದಾ? ಅದಕ್ಕೆ ಮುಂಚೆ ISS ಹೊರಗಡೆ ವಾತಾವರಣ ಏನು ಅಂತ ಹೇಳ್ತೀನಿ. ಸೊ ಇವಾಗ ನೀವು ಸ್ಪೇಸ್ ಅಂತ ತೊಗೊಂಡ್ರೆ ಪಿಕ್ಚರ್ನಲ್ಲಿ ನೋಡಿದಂಗೆ ಒಂಥರ ಡಾರ್ಕ್ ಆಗಿರುತ್ತೆ ಅಥವಾ ತಂಪಾಗಿರುತ್ತೆ, ಹಾಗೆ ಹೀಗೆ ಅಂತ ನಮ್ಮದು ಇಮ್ಯಾಜಿನೇಷನ್ ಒಬ್ಬೊಬ್ಬರದ್ದು ಒಂದಿರುತ್ತೆ. ಅಂದರೆ ಇವಾಗ ಆಕಾಶದ ಸ್ವಲ್ಪ ಡಾರ್ಕರ್ ವರ್ಷನ್ ಅಂತ ಅನ್ಕೋತಾರೆ. ಬಟ್ ಆ ಸ್ಪೇಸ್ನಲ್ಲಿ ಏನಾಗುತ್ತೆ, ಟೆಂಪ್ರೇಚರು ತುಂಬ ಎಕ್ಸ್ಟ್ರೀಮ್ಸ್ ಇರುತ್ತೆ. ಪ್ಲಸ್ 125 ಡಿಗ್ರಿ ಹೋಗ್ಬೋದು, -175 ಡಿಗ್ರಿ ಹೋಗ್ಬೋದು. ಆಯಿತಾ, ಅದು ಸನ್ಲಿಟ್ಟು ಎಕ್ಲಿಪ್ಸ್ ಕಂಡೀಷನ್ ಅಂತ ಕರಿತೀವಿ. ಸನ್ನು ಬೀಳ್ತಾ ಇದೆಯಲ್ಲೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಟೆಂಪ್ರೇಚರು. ಆಮೇಲೆ ನಿಮಗೆ ಗೊತ್ತಿರೋ ಹಾಗೆ ವ್ಯಾಕ್ಯೂಮು, ಅಂದರೆ ಅಲ್ಲಿ ಏನು ಗಾಳಿ ಮಾಲಿಕ್ಯೂಲ್ಸ್ ಏನೂ ಇರೋದಿಲ್ಲ. ಸೊ ಮೇಲ್ಗಡೆ ಹೋಗ್ತಾ 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 ವ್ಯಾಕ್ಯೂಮ್ ಜಾಸ್ತಿ ಆಗಿ ಅದನ್ನು ಹಾರ್ಡ್ ವ್ಯಾಕ್ಯೂಮ್ ಅಂತ ಕರಿತೀವಿ. ಇಲ್ಲಿ ಕೂಡ ಇವಾಗ ಇಲ್ಲಿ ನಮ್ಮ ಇದ್ರ ಮೇಲೆ 1 ಟಾರ್ ಅಂತಂದರೆ ಅಲ್ಲಿ 10⁻⁻⁵ -6 ಟಾರ್ ಅಂತ ಅಂದರೆ ಫುಲ್ ವ್ಯಾಕ್ಯೂಮ್ ಇರುತ್ತೆ. ಅಲ್ಲಿ ಏನಾದರೂ ಬಿಟ್ಟರೆ ಅದು ಎಳ್ಕೊಂಬಿಡುತ್ತೆ. ಅದು ಅದಕ್ಕಿಂತ ದೊಡ್ಡದಾಗಿ ರೇಡಿಯೇಷನ್, ಸ್ಪೇಸ್ ರೇಡಿಯೇಷನ್ ಅಂತ, ಕಾಸ್ಮಿಕ್ ರೇಡಿಯೇಷನ್ ಅಂತ. ಈಗ ಸೂರ್ಯಂದು ಆ್ಯಕ್ಟಿವಿಟಿ ಆಗ್ತಾ ಇರುತ್ತಲ್ಲ ದಿನಾಗಲೂ, ಅದರಿಂದ ಹೆವಿ ಪ್ರೋಟಾನ್ಸು, ನ್ಯೂಟ್ರಾನ್ಸು, ಎಲೆಕ್ಟ್ರಾನ್ಸು ಇದೆಲ್ಲ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಇವಾಗ ಇಲ್ಲೂ ಕೂಡ ನಮಗೆ ಯು ವಿ ರೇಡಿಯೇಷನ್ ಆಗುತ್ತೆ. ಅಲ್ಲಿ ಜಾಸ್ತಿ ಅದು, ಬಿಕಾಸ್ ಅಲ್ಲಿ ಅಟ್ಮಾಸ್ಫಿಯರ್ದು ಶೀಲ್ಡ್ ಇಲ್ಲ, ಅಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇಟ್ ಇಸ್ ಎನ್ ಟೋಟಲಿ ಅನ್ಪ್ರೊಟೆಕ್ಟೆಡ್ ಏರಿಯಾ ಅದು. ಸೊ ಹೊರಗಡೆ ಆ ಥರ ಇರುತ್ತೆ. ಸರ್, ಒಂದು ವೇಳೆ ವಿತೌಟ್ ಆಸ್ಟ್ರೋನಾಟ್ ಸೂಟ್, ಸುಮ್ಮನೆ ಒಂದು ಕಲ್ಪನೆ ಕೇಳ್ತಾ ಇದ್ದೀನಿ ಜನರಿಗೆ ಅರ್ಥ ಮಾಡಿಸು, ವಿತೌಟ್ ಆಸ್ಟ್ರೋನಾಟ್ ಸೂಟ್ ಆ ವಾತಾವರಣದಲ್ಲಿ ಬದುಕೋದಕ್ಕೆ ಸಾಧ್ಯನೇ? ಬದುಕಿದ್ರೆ ಎಷ್ಟು ನಿಮಿಷನೂ ಬದುಕಕ್ಕಾಗಲ್ಲ. ಅದು ಯಾವುದೋ ಒಂದು ಇಂಗ್ಲೀಷ್ ಪಿಕ್ಚರು, ಮಾರ್ಸ್ದು ಯಾವುದೋ ಒಂದು ಇದು ನನಗೆ ಹೆಸರು ಮರ್ತೋಗಿದೆ, ಅದರಲ್ಲಿ ತೋರಿಸ್ತಾರೆ ಆ ಸ್ಪೇಸ್ ಸೂಟ್ ಅವನಿಗೇನೋ ಆಗ್ಬಿಟ್ಟು 1 ನಿಮಿಷದಲ್ಲಿ ಮೈ ಮೇಲಿರೋ ಫ್ಲಶ್ ಗಿಶ್ ಹೊಟ್ಟೋಗುತ್ತದು, ಮಾಂಸಖಂಡಗಳೆಲ್ಲ ಹೊಟ್ಟೋಗುತ್ತೆ. ಸೊ ಇನ್ನೊಂದೇನೆಂದರೆ ರೇಡಿಯೇಷನ್ ಬರುತ್ತಲ್ಲ, ಆ ರೇಡಿಯೇಷನ್ ಭಾಳ ಡೇಂಜರಸ್. ಅದು ಈ ಹೆವಿ ಪಾರ್ಟಿಕಲ್ಸ್ ಅಂತ ಕರಿತೀವಿ. ತುಂಬ ಎನರ್ಜಿ ಇರೋ ಪ್ರೋಟಾನ್ಸು, ನ್ಯೂಟ್ರಾನ್ಸು, ಎಲೆಕ್ಟ್ರಾನ್ಸ್ ಎಲ್ಲ ಬರ್ತಾ ಇರ್ತವೆ. ಸೊ ಅದರಿಂದ ಅಯೋನೈಸ್ ಆಗಿಬಿಡೋದು ಅಥವಾ ಇನ್ನೇನೋ ಆಗೋದು. ಇವಾಗ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಆಗುತ್ತಲ್ಲ, ಅದೆಲ್ಲ ಆಲ್ ಬಿಕಾಸ್ ಆಫ್ ದಿಸ್ ಎನರ್ಜೆಟಿಕ್ ಪಾರ್ಟಿಕಲ್ಸು, ಐಸೋಟೋಪ್ಸು. ಸೊ ಹಾಗೆ ಇಲ್ಲೂ ಕೂಡ ಅದೇ ಥರ ಇರುತ್ತೆ. ಸೊ ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡೋ ಅಂಥ ಒಂದು ನಮಗೆ ಜಾಗ ಬೇಕು. ಅದನ್ನೇ ನಾವು ಸ್ಪೇಸ್ ಸ್ಟೇಷನ್ ಅಂತ ಕರೆಯೋದು. ಇವಾಗ ನಮ್ಮ ಕ್ರೂ ಡ್ರ್ಯಾಗನು ಅದೆಲ್ಲನೂ ಅದೇ ಥರನೇ. ಹೊರಗಡೆಯಿಂದ ಒಳಗಡೆ ಏನೂ ಬಿಡೋದಿಲ್ಲ. ಒಳಗಡೆ ನಮಗೆ ಪ್ರೆಷರೈಸ್ಡ್, ಅಂದರೆ ಏರ್ಕ್ರಾಫ್ಟಲ್ಲಿ ಕೂಡ ನಮಗೆ ಪ್ರೆಷರೈಸ್ಡ್, ಮೇಲ್ಗಡೆ ಹೋಗ್ತಾ ಹೋಗ್ತಾ ಪ್ರೆಷರೈಸ್ಡ್ ಗಾಳಿ ಬರ್ತಾ ಇರುತ್ತೆ. ಸೊ ಇಲ್ಲೂ ಕೂಡ ಆಕ್ಸಿಜನ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡಿಂದ ಆಕ್ಸಿಜನ್ ಮಾಡೋವಂಥ ಪ್ರಕ್ರಿಯೆ ಇರುತ್ತೆ. ಆಮೇಲೆ ಇದು ಪ್ರೆಷರ್ನ ನಾರ್ಮಲ್ ನಮ್ಮ ಹ್ಯೂಮನ್ ಬಾಡಿ ತೊಗೊಳ್ಳೋವಂಥ ಪ್ರೆಷರ್ ಮೇಂಟೈನ್ ಮಾಡಬೇಕು. ಆಮೇಲೆ ಹೊರಗಡೆಯಿಂದ ಕಾಸ್ಮಿಕ್ ರೇಡಿಯೇಷನ್ ಬರದೇ ಇರೋಕ್ಕೆ ಸ್ಪೆಷಲ್ ಮೆಟೀರಿಯಲ್ಸು, ಇದನ್ನೆಲ್ಲ ಸ್ಪೆಷಲ್ ಮೆಟೀರಿಯಲಲ್ಲಿ ಮಾಡಬೇಕು. ಸೊ ಇಲ್ಲದೇ ಸೀಳ್ಕೊಂಡು ಒಳಗಡೆ ಬಂದುಬಿಡುತ್ತೆ ಅದು. ಸೊ ಆ ಮೆಟೀರಿಯಲ್ಸ್ದು ಪ್ರೊಟೆಕ್ಷನ್ ಇರುತ್ತೆ. ಆಮೇಲೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಏನಂದರೆ ಲೈಫ್ ಸಪೋರ್ಟ್ ಸಿಸ್ಟಮ್ಸ್ ಅಂತ. ಯಾವುದೇ ತೊಗೊಳ್ಳಿ, ಇವಾಗ ನೀವು ಹೋಗಿ 1 ದಿವಸ ಇರಿ ಅಥವಾ 9 ತಿಂಗಳು ಇರಲಿ, ನಿಮ್ಗೆ ಅದಕ್ಕೆ ಎಷ್ಟು ಬೇಕೋ ಲೈಫ್ ನಿಮ್ಮ ಸಪೋರ್ಟ್ ಮಾಡೋಕ್ಕೆ ಸಿಸ್ಟಮ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್ ಪ್ರೆಷರ್ ಮೇಂಟೈನ್ ಆಗಬೇಕು, ಟೆಂಪ್ರೇಚರ್ ಮೇಂಟೈನ್ ಆಗಬೇಕು. ಆಮೇಲೆ ನಿಮಗೆ ನೀರು ಬೇಕಾಗುತ್ತೆ, ಕುಡಿಯೋಕ್ಕೆ ನೀರು ಬೇಕಾಗುತ್ತೆ, ಬೇರೆ ಅದಕ್ಕೆ ನೀರು ಬೇಕಾಗ್ಬೋದು. ಸೊ ನೀರು ರೀಸೈಕಲ್ ಮಾಡಿ, ಇವನ್ ಯೂರಿನಿಂದ ರೀಸೈಕಲ್ ಮಾಡಿ ನೀರು ತಗೋತಾರೆ. ಆಮೇಲೆ
ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇರಬೇಕು, ಆಮೇಲೆ ತಿರುಗಿ ಇದು ಸೇಫ್ಟಿ ಸಿಸ್ಟಮ್ಸ್ ಇರಬೇಕು, ಏನಾರು ಆಯಿತು ಮಾಡ್ತು ಅಂದರೆ ಸೇಫ್ಟಿ ಇದಕ್ಕೋಸ್ಕರ. ಸೊ ಇದೆಲ್ಲನೂ ಒಳಗಡೆ ಬಿಲ್ಡ್ ಆಗಿರುತ್ತೆ. ಸೊ ಅದು ಇದೇ ಅದನ್ನು ಕಾಂಪ್ಲಿಕೇಟ್ ಮಾಡೋದು ಅದನ್ನು ಸಿಸ್ಟಮ್ನ. ಸೊ ಇವಾಗ ನೀವು ಆ್ಯಂಡ್ ಫುಡ್ಡು ಇವಾಗ ಇದನ್ನು ನಾವು ಕ್ರೂ ಡ್ರ್ಯಾಗನ್ ಅಂತ ಕರಿತೀವಲ್ಲ, ಇದೇ ಥರ ನಮ್ಮ ಇವ್ರದ್ದೇ ಸ್ಪೇಸ್ ಎಕ್ಸ್ನವ್ರದ್ದೇ ಕಾರ್ಗೋ ಡ್ರ್ಯಾಗನ್ ಅಂತಲೂ ಇದೆ, ಇದೇ ಥರದ್ದೇ. ಅದರಲ್ಲಿ ಹ್ಯೂಮನ್ ಇದು ಹೋಗೋದಿಲ್ಲ. ಅಲ್ಲಿಗೆ ಏನೇನು ಬೇಕೋ ನಮಗೆ ವಸ್ತುಗಳು, ಸಾಮಾನುಗಳು, ಸಾಮಗ್ರಿಗಳು ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಕೊಡೋದಕ್ಕೆ ಸಪ್ಲೈ, ಅಲ್ಲಿ ಫುಡ್ ಇರ್ಬೋದು, ಇನ್ನೇನೋ ಇರ್ಬೋದು, ಎಲ್ಲ ಸಪ್ಲೈ ಕೊಡೋದಕ್ಕೆ ಮಧ್ಯ ಒಂದೊಂದ್ಸಲಿ ಇದು ಇನ್ನೊಂದು ಇವ್ರದ್ದು ಕೂಡ ಇದೆ, ನಾರ್ಥ್ರಪ್ ಕಂಪನಿ ಅಂತ, ಅವ್ರದ್ದು ಕೂಡ ಒಂದು ಹೆಸರು ನಾಪಕ ಬರ್ತಿಲ್ಲ, ಅವ್ರದ್ದು ಇದೇ ಥರ ಇದೆ. ಅದು ಕೂಡ ಹೋಗ್ಬಿಟ್ಟು ಅಲ್ಲಿ ಅಟ್ಯಾಚ್ ಆಗಿಬಿಟ್ಟು ಸಪ್ಲೈ ಕೊಡ್ತಾ ಇರುತ್ತೆ. ಸೊ ಕೊಡೋದು ವಾಪಸ್ ಬರೋದು ಇದು ಮಾಡ್ತಾ ಇರುತ್ತೆ. ಸೊ ಒಳಗಡೆ ಆ ಥರ ಇರುತ್ತೆ. ನಿಮ್ಮ ಇವಾಗ ಈ ಕ್ರೂ ಡ್ರ್ಯಾಗನ್ ಇದೆಯಲ್ಲ, ಇಲ್ಲೂ ಕೂಡ ವಾತಾವರಣ ಹಾಗೇ ಇದೆ. ಬಟ್ ಏನಂದರೆ ಇಲ್ಲಿ ನಿಮಗೆ ಈ ಸಪೋಸ್ ಒಂದು 8 ತಿಂಗಳಿರ್ತೀನಿ, 9 ತಿಂಗಳಿರ್ತೀನಿ ಅಂದರೆ ಅದಕ್ಕೆ ಬೇಕಾಗೋ ಸಪ್ಲೈ ಆಗಲಿ, ಅಥವಾ ರೀಸೈಕ್ಲಿಂಗ್ ಸಿಸ್ಟಮ್ಸ್ ಆಗಲಿ, ಅಥವಾ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಆಗಲಿ ಇದರಲ್ಲಿ ಇರೋದಿಲ್ಲ. ಇದರಲ್ಲಿ ಏನಿದ್ರು ಪ್ರೆಷರು, ಟೆಂಪ್ರೇಚರು ಮಿಕ್ಕಿದ್ದು ಅದನ್ನೆಲ್ಲ ಮೇಂಟೈನ್ ಮಾಡುವಂಥ ಸಿಸ್ಟಮ್ಸ್ ಇರುತ್ತೆ. ಸೊ ಇನ್ನೊಂದು ಏನಂದರೆ ಒಂದೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನಿಮ್ಗೆ ಅಲ್ಲಿ ಮೇಲ್ಗಡೆ ಎಲ್ಲರೂ ತೇಲಾಡ್ತಿರೋದು ನೋಡ್ಬೋದು. ಅದು ಝೀರೋ ಗ್ರಾವಿಟಿ ಅಲ್ಲ, ಅದು ಅಲ್ಲಿ ಗ್ರಾವಿಟಿ ಇರುತ್ತೆ. ಚಂದ್ರನಲ್ಲೂ ಗ್ರಾವಿಟಿ ಇರುತ್ತೆ. ಚಂದ್ರನಲ್ಲಿ 1/6 ಆಫ್ ಅರ್ತ್ ಏನಿದೆಯೋ ಅದಿರುತ್ತೆ. ಸೊ ಅದೇನಾಗುತ್ತೆ ಅಲ್ಲಿ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ದಾರ ಇದೆ. ಆ ದಾರಕ್ಕೆ ಒಂದು ತುದಿಗೆ ನಾನು ಯಾವುದೋ ಒಂದು ಭಾರವಾದ ವಸ್ತು ಕಟ್ಟುತ್ತೀನಿ, ಇನ್ನೊಂದು ಕೈನಲ್ಲಿ ಇಟ್ಕೊಂಡು ಜೋರಾಗಿ ತಿರುಗಿಸ್ತೀನಿ. ಓಕೆ, ನನ್ನ ಕೈನಲ್ಲಿ ಇರೋದ್ರಿಂದ ಅದು ಹಾರ್ಕೊಂಡು ಹೋಗೋದಿಲ್ಲ, ಇಲ್ಲೇ ತಿರುಗ್ತಾ ಇರುತ್ತೆ ಅದು. ಸೊ ಹೊರಗಡೆ ತಿರುಗ್ತಾ ಇರೋ ಫೋರ್ಸ್ನ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರಿತೀವಿ ನಾವು. ಇದು ನನ್ನ ಕೈ ಇರೋದು ಗ್ರಾವಿಟಿ. ಓಕೆ, ಗ್ರಾವಿಟಿ ಎಳ್ಕೊಳ್ತಾ ಇರುತ್ತೆ, ಅದು ಆ ಫೋರ್ಸ್ ಆಚೆ ತೊಗೊಂಡು ಹೋಗ್ತಾ ಇರುತ್ತೆ. ಇವೆರಡು ಬ್ಯಾಲೆನ್ಸ್ ಆದಾಗ ಏನಾಗುತ್ತೆ, ಮೈಕ್ರೋಗ್ರಾವಿಟಿ ಅಥವಾ ವೆಯ್ಟ್ಲೆಸ್ನೆಸ್ ಅಂತ ಬರುತ್ತೆ. ಸೊ ಈ ವೆಯ್ಟ್ಲೆಸ್ನೆಸ್ ಅಲ್ಲಿ ಹರಡೋದು, ತೇಲಾಡೋದು ಎಲ್ಲ ಅದಕ್ಕೆ. ಸೊ ಇವ್ರುಗಳು ಅದಕ್ಕೆ ಅಡ್ಜಸ್ಟ್ ಆಗಬೇಕು. ಆಮೇಲೆ ಅದಕ್ಕೆ ತಕ್ಕನಾಗಿರೋ ಎಕ್ವಿಪ್ಮೆಂಟು, ಆಮೇಲೆ ಇದು ಎಲ್ಲನೂ. ಸಪೋಸ್ ಏನೋ ಒಂದು ಚೂಪಾಗಿರೋ ವಸ್ತು ಅಲ್ಲಿ ಇಟ್ಟರು ಅಂತ ಇಟ್ಕೊಳ್ಳಿ, ಅದು ವೆಯ್ಟ್ ಇಲ್ಲದೆ ಇರೋದ್ರಿಂದ ಅದು ಹಾರಾಡ್ಕೊಂಡು ಬಂದು ಯಾರಿಗೋ ಚುಚ್ಚಿಬಿಡ್ಬೋದು. ಸೊ ಅದನ್ನು ಒಳಗಡೆ ಇರೋ ಎಕ್ವಿಪ್ಮೆಂಟ್ ಆಗಲಿ ಇನ್ನೇನೋ ಆಗಲಿ ಅದನ್ನೆಲ್ಲ ಅದೇ ಥರ ಡಿಸೈನ್ ಮಾಡಬೇಕು ವೆಯ್ಟ್ಲೆಸ್ನೆಸ್ ಕಂಡೀಷನ್ಸ್ಗೆ. ಆಮೇಲೆ ಇವಾಗ ಶುಭಾಂಶು ಶುಕ್ಲಾ ಅಂತ ಹೇಳಿದ್ರಲ್ಲ, ಅವ್ರಿಗೆ ಸ್ವಲ್ಪ ಸುಲಭ ಆಯಿತು, ಯಾಕಂದರೆ ಅವ್ರಿಗಾಗಲೇ ಟ್ರೈನಿಂಗ್ ಆಗೋಗಿದೆ, ಪೈಲಟ್ ಟ್ರೈನಿಂಗ್ ಆಗಿದೆ. ಸೊ ಪೈಲಟ್ ಟ್ರೈನಿಂಗಲ್ಲಿ ಎಷ್ಟೋ ಕಲ್ತುಬಿಟ್ಟಿರ್ತಾರೆ ಅವರು. ಸೊ ಅವ್ರಿಗಲ್ಲಿ ಈಸಿ ಆಗುತ್ತೆ. ಸೊ ಇಲ್ಲದೇ ಬೇರೆಯವರು ಕೂಡ ಇದೇ ಟ್ರೈನಿಂಗ್ ಕೊಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.